ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿವೆ. ಅಂದರೆ ವಿಜಯನಗರದಲ್ಲಿ ಹೊಸ ಸರ್ಕಾರದಿಂದ ವಿಜಯನಗರ ಜಿಲ್ಲೆಗೆ ಯಾವೆಲ್ಲ ಕೊಡೆಗಳು ಸಿಗಲಿವೆ ಅಥವಾ ಯಾವೆಲ್ಲ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ ಅಲ್ಲಿರುವಂಥ ಸ್ಥಳೀಯರು ಮತ್ತು ರೈತ ಮುಖಂಡರು, ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವಿಶೇಷವಾಗಿರುವಂಥ ಚಿಟ್ಚಾಟ್ ನಡೆಸಿದ್ದಾರೆ. ಕೇಳೋಣ ಬನ್ನಿ. 5ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪ್ರಮಾಣ ವಚನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಕೂಡ ರಾಜ್ಯದ 31ನೇ ಜಿಲ್ಲೆಯಾದಂಥ ವಿಜಯನಗರ ಜಿಲ್ಲೆಗೆ ಇರ್ತಕ್ಕಂಥ ಬಹುತೇಕ ಮೂಲಸೌಕರ್ಯ ಆಗಿರ್ಬೋದು, ಈ ಜಿಲ್ಲೆಯ ಅಭಿವೃದ್ಧಿ ಕೂಡ ಈಗ ಮರೀಚಿಕೆ ಆಗ್ತಾ ಇದೆ. ಅಭಿವೃದ್ಧಿ ಪರವಾಗಿ ಯಾವ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಒತ್ತು ಕೊಡ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಕೂಡ ಇದೆ. ಅದೇ ನಿಟ್ಟಿನಲ್ಲಿ 2020ರಲ್ಲಿ ರಾಜ್ಯದ 31ನೇ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆ ಘೋಷಣೆ ಆಗುತ್ತೆ. ತದನಂತರದಲ್ಲಿ ಹಲವಾರು ಶಾಸಕರು ಮಂತ್ರಿಗಳು ಕೂಡ ಈ ಜಿಲ್ಲೆಯನ್ನ ಆಳ್ತಾರೆ. ಆದ್ರೆ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾಗಿ ಈಗ ಪ್ರಸ್ತುತವಾಗಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳೇನು, ಈ ನಿಟ್ಟಿನಲ್ಲಿ ಈ ರಾಜ್ಯದ 25ನೇ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಒತ್ತು ಕೊಡ್ತಾರ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆಯ ವಿಷಯವಾಗಿದೆ ಅಂತಾನೆ ಹೇಳ್ಬೋದು. ಈ ವಿಚಾರವಾಗಿ ಬಹಳಷ್ಟು ಸಂಘಟನೆಗಳು ಕೂಡ ಈಗ ಮಾತಾಡ್ಲಿಕ್ಕೆ ರೆಡಿ ಇದಾವೆ. ಯಾಕೆ ಒತ್ತು ಕೊಡ್ತಾ ಇಲ್ಲ, ಜಿಲ್ಲೆಯ ಅಭಿವೃದ್ಧಿ ಯಾಕೆ ಮರೀಚಿಕೆ ಆಗ್ತಾ ಇದೆ, ಇರೋ ಸಮಸ್ಯೆಗಳನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯವರು ಈ ಜಿಲ್ಲೆಗೆ ಹೆಚ್ಚು ಅನುದಾನವನ್ನು ಕೊಡೋದಾಗ್ಲಿ ಪ್ರಾಧಾನ್ಯತೆಯನ್ನು ಕೊಡೋದಾಗ್ಲಿ ಮಾಡ್ತಾರ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ ಜೊತೆ ರೈತ ಸಂಘಟನೆ ಮುಖಂಡರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಅಧ್ಯಕ್ಷರು, ಈಗ ನಿನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಆಗಿದೆ, ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಪ್ರಮಾಣ ವಚನ ತಗೊಂಡಿದ್ದಾರೆ. ಈ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇಲ್ಲ, ಬಹಳಷ್ಟು ಸಮಸ್ಯೆಗಳಿದಾವೆ, ಬಹುತೇಕ ಸಮಸ್ಯೆಗಳು ಇನ್ನೂ ಜ್ವಲಂತವಾಗಿದಾವೆ ಅನ್ನುವಂಥದ್ದು ಇದೆ. ಏನಾಗಬೇಕು ನಮ್ಮ ಜಿಲ್ಲೆ? ಕೆಲವು ಸಣ್ಣ ಪುಟ್ಟ ರೋಡಿನ ಕಾಮಗಾರಿ ನಡೀತಾ ಇದಾವೆ. ಆದ್ರೆ ನಮ್ಗೇನು ಹಂಪಿಯಿಂದ ಹೊಸಪೇಟೆಗೆ ಕಾಮಗಾರಿ ಏನಿದೆ, ಇದು ಬ್ರಿಡ್ಜ್, ಫ್ಲೈಓವರ್ ಬ್ರಿಡ್ಜ್ ಆಗ್ಬೇಕಲ್ಲ, ಅದು 3 ವರ್ಷ ಬಂತು, ಕೆಲಸನೇ ಆಗ್ತಾ ಇಲ್ಲ. ಅದು ಯಾಕೆ ಅದು ಆಗ್ತಿಲ್ಲ, ಇದೇನು ಹಿಂದೂ ಏನ್ ಕಾರಣದ ಕೈವಾದವ ಅಂತ ಗೊತ್ತಾಗ್ತಿಲ್ಲ ನಮಗೆ. ಆದಷ್ಟು ಬೇಗ ಇದ್ರ ಬಗ್ಗೆ ಸಚಿವರಾಗ್ಲಿ ಆಮೇಲೆ ನಮ್ಮ ಶಾಸಕರಾಗ್ಲಿ ಗಮನ ಹರಿಸ್ಬೇಕು. ಬಹಳ ತೊಂದರೆ ಆಗ್ತಿದೆ ಎಲ್ಲ ನಮ್ಗೆ ಅಡ್ಡಾಡಕ. ಈಗ ಇಷ್ಟು ವರ್ಷ ಏನೋ ನೀವು ಕಾಲಹರಣ ಮಾಡಿಬಿಟ್ರಿ, ಕುರ್ಚಿ ಜಗಳ ಆ ಜಗಳ ಈ ಜಗಳ ಅಂತೇಳಿ. ಈಗ ನೀವು ಬಂದಿರಿ ಡಿ ಕೆ ಶಿ ಅವರೇ, ನಿಮ್ಗೆ ನೇರವಾಗಿ ಹೇಳ್ತಿದ್ದೀನಿ, ನಮ್ ಸರ್ಕಾರ ಬಂದ ತಕ್ಷಣ ನಮಗೆ ಸಕ್ಕರೆ ಕಾರ್ಖಾನೆ ಹಾಕೊಟ್ಬಿಡ್ತೀವಿ ನಾವು ಅಂತ ಹೇಳಿರಿ. ಅದು ನಿಮ್ಮ ಮಾತು ಹುಸಿ ಆಯ್ತು. ಡ್ಯಾಮ್ ನಲ್ಲಿ ಹೂಳು ತುಂಬಿದೆ, 30 TMC ಹೂಳು ತುಂಬಿದೆ. ಅದನ್ನ ಎತ್ತಕ್ಕಂತೂ ಏನು ಯಾರು ಮುಂದೆ ಬರ್ತಿಲ್ಲ ನೀವು. ಅದು ನಮ್ಮ ರೈತ ಸಂಘದಿಂದನೇ ಅದು ಹೂಳು ತೆಗಿತಾ ಇದ್ದಾರೆ. ಇನ್ನೂ ಒಂದು ವಿಚಾರ ಅಂದ್ರೆ, ಜಿಲ್ಲೆಯಾಗಿ ಸುಮಾರು 4 ವರ್ಷ ಆಗ್ಬಂತ ಇಲ್ಲಿಗೆ ನಮ್ಮ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ. ಇನ್ನು ನಮ್ಮ ಜಿಲ್ಲೆ ಆಸ್ಪತ್ರೆ ನಾವು ಎಲ್ಲ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ, ಆದ್ರೆ ಅದು ನಾವು ಓಪನ್ ಆಗ್ತಿಲ್ಲ. ಅದನ್ನ ಯಾಕೆ ಉದ್ಘಾಟನೆ ಮಾಡ್ತಿಲ್ಲ ಅದನ್ನ ಈ ಮೂಲಕ ಕೇಳ್ತಿದ್ದೀನಿ. ಅದೇ ನಿಟ್ಟಿನಲ್ಲಿ ಮಾತಾಡ್ಲಿಕ್ಕೆ ಇನ್ನೊಬ್ಬರು ಪ್ರಗತಿಪರ ಸಂಘಟನೆಯ ಮುಖಂಡರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಏನಾಗ್ಬೇಕು, ಏನಿದೆ ಸಮಸ್ಯೆ? ಹೊಸಪೇಟೆ ಮತ್ತು ನಮ್ಮ ಬಳ್ಳಾರಿ ಅಂತ ಹೇಳಿದ್ರೆ ಇದು ಗಣಿ ಇರ್ತಕ್ಕಂತ ಒಂದು ಜಿಲ್ಲೆಗಳು. ಇಲ್ಲಿ ನಾಯಿ ಕೊಡೆಗಳಂತೆ ಅನೇಕ ಕಬ್ಬಿಣ ತಯಾರಿಸ್ತಕ್ಕಂಥ ಐರನ್ ಓರ್ ಫ್ಯಾಕ್ಟರೀಸ್ ಇದಾವೆ. ಆದ್ರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ. ಎಲ್ಲೇ ನೋಡ್ರಿ ಹೊರ ರಾಜ್ಯಗಳಿಂದ ಬಂದಿರತಕ್ಕಂತ ಲೇಬರ್ಸ್ ಗಳನ್ನ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನಮ್ಮ ಸ್ಥಳೀಯರಿಗೆ ಯುವತಿಯರಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗಾವಕಾಶಗಳು ಕೊಡ್ಬೇಕಂತಕ್ಕಂಥದ್ದು ಒಂದು. ಎರಡನೇದಾಗಿ ಹಂಪಿ ಒಂದು ವಿದೇಶದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ತಾಣ. ಇಷ್ಟೆಲ್ಲ ಹಂಪಿ ಇದ್ರು ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಬಂದಾಗ ಹೊಸಪೇಟೆ ನಿಜಕ್ಕೂ ಕೂಡ ಬಹಳಷ್ಟು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೇಕು ಅಂತಕ್ಕಂಥದ್ದು. ಇದ್ರ ಜೊತೆಗೆ ನಮ್ಮಲ್ಲಿ ಸಾವಿರಾನ ಸಂಖ್ಯೆ ಗಟ್ಲೆ ವಸತಿ ರಹಿತರು ಮತ್ತು ನಿವೇಶನ ರಹಿತರಿದ್ದಾರೆ. ಅವರಿಗೆ ವಸತಿ ಮತ್ತು ನಿವೇಶನವನ್ನ ಕೊಡುವಲ್ಲಿ ಒಟ್ಟಾರೆ ನಮ್ಮ ಈ ಒಂದು ಸರ್ಕಾರ ವಿಫಲವಾಗಿದೆ. ಇನ್ನಾದ್ರೂ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ತಳಮಟ್ಟದ ತಳ ಸಮುದಾಯದ ಮಧ್ಯಮ ವರ್ಗದ ಜನರ ಬದುಕನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಅನೇಕ ಫ್ಯಾಕ್ಟರಿಗಳಾಗಿರೋದ್ರಿಂದ ಪಕ್ಕದಲ್ಲಿ ಇರ್ತಕ್ಕಂಥ ಕೃಷಿ ಲ್ಯಾಂಡ್ಗಳು ಈಗ ಕಮರ್ಷಿಯಲ್ ಲ್ಯಾಂಡ್ಗಳಾಗಿ ಮಾರ್ಪಟ್ಟಿದ್ದಾವೆ. ಹಾಗಾದ್ರೆ ಮುಂದೆ ಆಹಾರದ ಅಭದ್ರತೆ ಉಂಟಾದ್ರೆ, ಅಂದ್ರೆ ಕೃಷಿ ಲ್ಯಾಂಡ್ ನಮ್ಮಲ್ಲಿ ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಕೃಷಿ ಲ್ಯಾಂಡ್ ಈಗ ಲೇಔಟ್ಗಳಾಗಿ ಮಾರ್ಪಟ್ಟಿದ್ದಾವೆ.
ಸೊ ಈಗ ಕೃಷಿ ಲ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಆಹಾರದ ಅಭದ್ರತೆ ಉಂಟಾದ್ರೆ ರೈತರ ಗತಿ ಏನು ಅಂತಕ್ಕಂಥದ್ದು ಕೂಡ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈ ರೀತಿಯಲ್ಲಿ ಕೃಷಿ ಲ್ಯಾಂಡ್ ಅನ್ನ ಯಾವುದೇ ಕಾರಣಕ್ಕೆ ಲೇಔಟ್ಗಳು ಮಾಡ್ಲಿಕ್ಕೆ ಸರ್ಕಾರ ಅನುಮತಿ ಕೊಡಬಾರ್ದು, ಗ್ರೀನ್ ಬೆಲ್ಟ್ ಅಂತ ಮಾಡ್ಬಿಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಆಸೆ ಆಗಿದೆ. ಇದು ಸಂಘಟನೆಯ ಮುಖಂಡರು ಹೇಳ್ತಾ ಇರ್ತಕ್ಕಂಥ ಮಾತು. ವಿಶ್ವವಿಖ್ಯಾತ ಹಂಪಿ ಕೂಡ ಒಂದು ಪ್ರವಾಸಿ ತಾಣ. ಹಾಗೇನೆ ಈ ಜಿಲ್ಲೆಯಲ್ಲಿ ನಿಜಕ್ಕೂ ಕೂಡ ಜಿಲ್ಲಾಸ್ಪತ್ರೆ ಆಗ್ಲಿ, ಈ ತುಂಗಭದ್ರಾ ಜಲಾಶಯದ ಹೂಳೆತ್ತೋದಾಗ್ಲಿ, ಈ ಹಿಂದಿನ ಸರ್ಕಾರಗಳು ಕೇವಲ ಭರವಸೆಯನ್ನು ಕೊಡ್ತಾ ಬರ್ತಾ ಇವೆ. ಆದ್ರೆ ಅದನ್ನ ಅನುಷ್ಠಾನಕ್ಕೆ ತರುವಲ್ಲಿ ಪ್ರತ್ಯೇಕ ಸರ್ಕಾರಗಳು ವಿಫಲ ಆಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡಂತ DKಶಿ ಅವರು ಈ ಎಲ್ಲ ಸವಾಲುಗಳನ್ನ, ಅಂದ್ರೆ ಇರ್ತಕ್ಕಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.